ಯೂಟ್ಯೂಬ್ ಚಾನಲ್. ಕ್ವಿಕ್ ಆ್ಯಂಡ್ ಈಸಿ ಲಂಚ್ ಬಾಕ್ಸ್ ರೆಸಿಪಿ ಫಾರ್ ಕಿಡ್ಸ್. ಖರ್ಚಿಲ್ಲದೆ ಮುಖ ಪಳಪಳ ಅಂತ ಹೊಳಿಬೇಕಾ? ಇದನ್ನ ಟ್ರೈ ಮಾಡಿ. ವೆಜ್ ಬಿರಿಯಾನಿ ಫಾರ್ ಯು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇನ್ನೊಂದು ಬ್ಯೂಟಿಫುಲ್ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ದೇವ್ರ ಪೂಜೆ ಎಲ್ಲ ಮಾಡಿದರೆ ಮನಸ್ಸಿಗೂ ಏನೋ ಒಂಥರ ನೆಮ್ಮದಿ, ಹಾಗೆ ಮನೆಯಲ್ಲೂ ಕೂಡ ತುಂಬಾ ಪಾಸಿಟಿವ್ ಎನರ್ಜಿ ಓಡಾಡ್ತಾ ಇರುತ್ತೆ ಅಲ್ವಾ. ಇವಾಗ ಬೆಳಿಗ್ಗೆ ಆಯಿತು, ಪೂಜೆ ಎಲ್ಲ ಮುಗಿಸಿ ನಾನು ಮಗಳ ಲಂಚ್ ಬಾಕ್ಸಿಗೆ ಒಂದು ಕ್ವಿಕ್ ರೆಸಿಪಿನ ನಿಮಗೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಪೊಟ್ಯಾಟೊ ಹಾಗೆ ಸ್ವಲ್ಪ ಹುರಿಗಡಲೆ ಬೇಕಾಗ್ತದೆ. ಮೊದಲಿಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಹುರಿಗಡಲೆನ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಪೊಟ್ಯಾಟೊ, ನಾನು ಮಗಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಜಸ್ಟ್ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ, ನೀವು ಜಾಸ್ತಿ ಬೇಕಿದ್ದರೂ ಮಾಡ್ಕೋಬೋದು. ಒಂದು ಪೊಟ್ಯಾಟೊನ ಬೇಯಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿದ ನಂತರ ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಹುರಿಗಡಲೆನ ಪೌಡರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಟ್ ಮಾಡಿದಂಥ ಕರಿಬೇವು, ಒಂದು ಚಿಲ್ಲಿ, ಹಾಗೆ ಸ್ವಲ್ಪ ಚೂರು ಕೊರಿಯಂಡರ್ ಲೀಫ್ ಇಷ್ಟನ್ನು ಹಾಕಿ ರುಚಿಗೆ ಉಪ್ಪು, ಹಾಗೆ ಸ್ವಲ್ಪ ಗರಂ ಮಸಾಲ. ನೀವು ಇದಕ್ಕೆ ಬೇರೆ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಕಾರ್ನ್ ಆ್ಯಡ್ ಮಾಡ್ಕೋಬೋದು, ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸಲ ನೀರೇನು ಆ್ಯಡ್ ಮಾಡೋದು ಬೇಡ, ಪೊಟ್ಯಾಟೊ ಅದೇ ನೀರು ಬಿಟ್ಕೊಳ್ಳುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಥರ ಬಾಲ್ ಟೈಪ್ ಮಾಡಿ ಅದನ್ನು ಈ ಥರ ಮಾಡ್ಕೊಳ್ಳಿ. ಈ ಥರ ವಡೆ ಮಾಡ್ಕೊಳ್ತೀರಲ್ಲ ಆ ಶೇಪಿಗೆ ಮಾಡ್ಕೊಳ್ಳಿ. ಇದನ್ನು ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರೆದು ಕೂಡ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನು ಎಣ್ಣೆಯಲ್ಲಿ ಕರೆದು ಹಾಕ್ತಾ ಇಲ್ಲ, ಬಿಕಾಸ್ ಅಷ್ಟು ಹೆಲ್ದಿ ಅಲ್ಲಲ್ಲ, ಅನ್ಹೆಲ್ದಿ. ಅದಕ್ಕೋಸ್ಕರ ನಾನು ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಒಂದು ಲಂಚ್ ಬಾಕ್ಸ್ ರೆಸಿಪಿ. ಇಲ್ಲಾಂದರೆ ನೀವು ಸ್ನ್ಯಾಕ್ಸಿಗೆ ಕೂಡ, ಸಂಜೆ ಸ್ನ್ಯಾಕ್ಸಿಗೆ ಕೂಡ ತಿನ್ಬೋದು. ಬರೀ ಮಕ್ಕಳಿಗೆಲ್ಲ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ, ಬಿಕಾಸ್ ನಾನು ಕೂಡ ಟ್ರೈ ಮಾಡಿದೆ. ನನಗಂತೂ ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ಮಗಳಿಗೆ ಕೂಡ ಲಂಚ್ ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡು ಬಂದಿದ್ಲು, ಅವಳಿಗೆ ಕೂಡ ಇಷ್ಟ ಆಯಿತು. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ 2 ಸೈಡು ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಒಂದು 5 ನಿಮಿಷ ಬೇಕಾಗುತ್ತೆ. ನೀಟಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ, ಸ್ವಲ್ಪ ಕ್ರಂಚಿಯಾಗಿರುತ್ತೆ. ಎಣ್ಣೆಲಿ ಕೂಡ ನೀವು ಡಿಪ್ ಮಾಡಿ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಈ ಥರ ತವದ ಮೇಲೆ ಕೂಡ ಹಾಕಿ ರೆಡಿ ಮಾಡ್ಕೋಬೋದು. ಇದನ್ನು ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬರೀ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಸ್ನ್ಯಾಕ್ ರೆಸಿಪಿಯಾಗಿ ತುಂಬಾ ಕೂಡ ಚೆನ್ನಾಗಿತ್ತು. ಇದನ್ನೆಲ್ಲ ಅವಳ ಲಂಚ್ ಬಾಕ್ಸಿಗೆ ಹಾಕಿ ಅವಳನ್ನು ರೆಡಿ ಮಾಡಿ ಅವಳು ಸ್ಕೂಲಿಗೆ ಹೋದ್ಮೇಲೆ ನಮ್ಮ ರುಟೀನ್ ಸ್ಟಾರ್ಟ್ ಆಗುತ್ತೆ. ಅವಳ ಜೊತೆನೇ ಮಗ ಕೂಡ ಎದ್ದಿರೋದ್ರಿಂದ ಅವನ ಜೊತೆ ಯಾವ ಥರ ಇರುತ್ತೆ ನನ್ನ ದಿನ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಅವಳಿಗೆ ನಾನು ತಿನ್ನಲಿಕ್ಕೆ ಚಪಾತಿ ಮಾಡಿ ಕೊಟ್ಟಿದ್ದೆ. ಹಾಗೆ ನಮಗೆ ಸ್ವಲ್ಪ ಪೂರಿ ಮತ್ತು ಸಾಗು ಮಾಡಿಕೊಂಡಿದ್ದೆ. ಈಗ ನಮ್ಮ ಮನೆಯವ್ರು ಕೂಡ ತಿನ್ಕೊಂಡು ಆಫೀಸಿಗೆ ಹೋದರು. ಅವರಿಬ್ಬರು ಅವಳ ಸ್ಕೂಲು ಅವ್ರ ಆಫೀಸಿಗೆ ಹೋದ್ಮೇಲೆ ನಮ್ಮ ರುಟೀನು ಸ್ಟಾರ್ಟ್ ಆಗುತ್ತೆ. ನನ್ನ ಮಗನ ಜೊತೆ ಯಾವ ಥರ ಇರುತ್ತೆ ಅಂತ ನೋಡಿ. ಹಾಯ್, ಸೇ ಹಾಯ್. ಹಾಯ್ 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 ಹೇಳು. ಹಾಯ್ 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 ಹಾಯ್. ಯಾರದು 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 ಯಾರದು? ನೀನೇ ನೀನೇ ನೀನೇ. ಈಗಿನ ಕಾಲದಲ್ಲಿ ಮಕ್ಕಳು ನೋಡ್ಕೊಳ್ಳಿಕ್ಕೆ ಡೇ ಕೇರು, ಆ ಕೇರು, ಈ ಕೇರು ಅಂತ ಎಷ್ಟೊಂದು ಸಂಸ್ಥೆಗಳಿದೆ. ಅದೇ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಆದರೆ ಹಿಂದಿನ ಕಾಲದಲ್ಲಿ ಈ ಥರ ಯಾವ ಫೆಸಿಲಿಟಿನೂ ಇರಲಿಲ್ಲ. ಆದರೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಪೀಸ್ಫುಲ್ ಆಗಿದ್ರಲ್ವ. ಈಗ ಎಲ್ಲರಿಗೂ ಹೆಚ್ಚಂದರೆ ಒಂದು ತಪ್ಪಿದರೆ 2 ಮಕ್ಕಳು. ಆ ಮಕ್ಕಳನ್ನ ನೋಡ್ಕೋಬೇಕು, ಮನೆ ಕೆಲಸ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು ಅಂತ ಎಷ್ಟು ಹೆಕ್ಟಿಕ್ಕಾಗಿ ಯೋಚನೆ ಮಾಡ್ತೀವಲ್ಲ ನಾವು. ಮುಂಚೆಲ್ಲ 8-10 ಮಕ್ಕಳಿರುವಾಗ ಅವರು ದೊಡ್ಡ ಮಕ್ಕಳೇ ಚಿಕ್ಕ ಮಕ್ಕಳನ್ನ ನೋಡ್ಕೋತಾ ಇದ್ರು. ಅವ್ರ ನೆಗ್ಲಿಜೆನ್ಸಿ, ಸೈನ್ಸ್ ಎಲ್ಲ ಅಷ್ಟು ಮುಂದುವರೆದಿಲ್ಲ. ಅದರಲ್ಲಿ ಒಂದು 2-3 ಮಕ್ಕಳು ಈ ಥರ ಬಾವಿಗೆ ಬಿದ್ದೋ ಇನ್ನೇನೋ ಕಾಯಿಲೆ ಬಂದು ಸಾಯ್ತಾಯಿದ್ರು. ಆದರೂ ಕೂಡ ಅವರು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಮನೇಲಿ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗಿ ಒಂಥರ ನೆಮ್ಮದಿಯಾಗಿತ್ತು ಈ ಜೀವನ. ಆಗಿನ ಕಾಲದಲ್ಲೂ ಅಷ್ಟೇ ಮಕ್ಕಳು ತುಂಬಾ ಚೂಟಿ ಆಗಿದ್ರು. ಬಟ್ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಆಗಿನ ಮಕ್ಕಳು ಅಷ್ಟು ಚೆನ್ನಾಗಿ ಚೂಟಿ ಆಗಿದ್ರು ಕೂಡ. ಬಟ್ ಈಗಲಿನ ಮಕ್ಕಳನ್ನ ನೋಡ್ಕೊಳ್ಳೋದು ನಮಗೊಂಥರ ಬರ್ಡನ್ ಅನಿಸುತ್ತೆ. ಬಟ್ ಏನು ಮಾಡೋದು, ತಾಯಿಯಂದ್ರ ಜವಾಬ್ದಾರಿ ಅದು. ಆರಾಮಾಗಿ ಕಾಲಕ್ಕೆ ತಕ್ಕಂಥ ಕೋಲ ಹಂಗೆ ಹೆಂಗೆ ಬರುತ್ತೋ ಕಾಲ ಹಾಗೆ ನಡ್ಕೊಂಡು ಹೋಗ್ತಾ ಇರೋದು. ನಾನು ಆಲ್ಮೋಸ್ಟ್ ಮಗನಿಗೆ ಯಾವ ಥರ ಫ್ರೂಟ್ಸ್ ಕೊಡ್ತೀರಾ ಅಂತ ಕೇಳಿದೆ. ಅವನಿಗೆ ಎಲ್ಲ ಥರದ ಫ್ರೂಟ್ಸನ್ನು, ಅವ್ನು ತಿನ್ನುವಂಥ ಫ್ರೂಟ್ಸ್ ಎಲ್ಲದನ್ನು ನಾನು ಅವನಿಗೆ ಕೊಡ್ತೀನಿ. ಕಡೆ ಕಿಚನ್ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ನೋಡಿ ನಮ್ಮ ಅವಸ್ಥೆ.
ಯಾಕೋ ಬಟ್ಟೆ ತೆಗ್ದು ಹಾಕಂದ? ಹಾಂ, ಎಲ್ಲೋ ಚೂರು ಗಾಡ್ರೇಜ್ ಓಪನ್ ಇದ್ದಿದ್ದಾಯ್ತಾ ಇಲ್ಲಿ, ಜಸ್ಟ್ ಎಲ್ಲೋ ಓಪನ್ ಇತ್ತು, ಅದನ್ನ ತೆಗ್ದು ಎತ್ತಿಡು ಒಳಗಡೆ. ಬಾ ಬಾ, ಎತ್ತಿಡ, ಒಳಗಿಡ. ಏಯ್, ನಿದ್ದೆ ಬತ್ತ ನಿಂಗೆ? ಹಾಂ, ಬಾಬು ಮಾಡ್ತೀಯಾ? ಹಾಂ, ಹೌದು, ಬಾಬು ಮಾಡ್ತೀಯಾ? ಬಾಬು ಮಾಡ್ತೀಯ ಮಗನೆ? ಬಾಬು ಮಾಡು, ಬಾಬು ಮಾಡಿದವ್ರೆ ನಾ, ಬಾಬು ಮಾಡಿದವ್ರೆ, ಬಾಬು ಮಾಡ. ಇದು ಬಜೆ ಆ್ಯಂಡ್ ಹಿಪ್ಲಿ ಆಯಿತಾ. ನಾನು ವಾರಕ್ಕೆ 2 ದಿವಸ ನನ್ನ ಮಗನಿಗೆ ಕೊಡ್ತೀನಿ. ಅಂದರೆ ಕೆಲವು ಸಲ ನೆನಪಾಗಲ್ಲ, ಕೆಲವು ಸಲ ಸ್ಕಿಪ್ ಆಗುತ್ತೆ, ಆದರೂ ನೆನಪಾಗಿ ವಾರಕ್ಕೆ 1-2 ದಿವಸ ಖಂಡಿತ ಕೊಡ್ತೀನಿ. ಇದು ಹಿಂದಿನವ್ರು ಹೇಳೋ ಪ್ರಕಾರ ಈ ಥರ ಮಕ್ಕಳಿಗೆ ಬೇಗ ಮಾತಾಡಬೇಕಾದ್ರೆ, ಅಂದರೆ ಅವ್ರಿಗೆ ಈ ಥರ ಬಜೆ ಹಿಪ್ಲಿ ಎಲ್ಲ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಸೈನ್ಸ್ ಪ್ರಕಾರ ಇದು ಕೋಲ್ಡ್ ಕಫ್ ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಪ್ಯಾಸೇಜ್ ನಾಲ್ಗೆನೆಲ್ಲ ಕ್ಲಿಯರ್ ಮಾಡುತ್ತೆ, ಪ್ಯಾಸೇಜ್ ಎಲ್ಲ ಕ್ಲಿಯರ್ ಮಾಡುತ್ತೆ ಅಂತ ಹೇಳ್ತಾರೆ. ಇದನ್ನು ಇದ್ರ ಜೊತೆ ಬಜೆ ಹಿಪ್ಲಿ ಜೊತೆ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಬರುತ್ತೆ, ಅದು ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಅದನ್ನು ಕೂಡ ತೇದಿ ಕೆಲವರು ತಿನ್ನಿಸ್ತಾರೆ. ಬಟ್ ನಾನು ಬಜೆ ಹಾಗೆ ಹಿಪ್ಲಿ ಮಾತ್ರ ತಿನ್ನಿಸೋದು. ಇದನ್ನು ಇಂಡಿಯಾದಿಂದ ತಂದಿದ್ದು. ಇಲ್ಲಿ ಕೂಡ ಸಿಗುತ್ತೆ, ಅಂದರೆ ಎಲ್ಲ ಸ್ಟೋರಲ್ಲಿ ಸಿಗೋಲ್ಲ, ಕೆಲವುದಿಂದ ಇಂಡಿಯನ್ ಸ್ಟೋರ್ಸ್ ಇದೆ, ಅದರಲ್ಲಿ ಸಿಗುತ್ತೆ. ಬಟ್ ಇದನ್ನು ನಾವು ಒಣಗಿಸಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಅದು ಒದ್ದೇ ಇಲ್ಲ. ಸ್ವಲ್ಪ ಅದನ್ನ ಇನ್ನೊಂದು ಬಟ್ಟೆಯಲ್ಲಿ ಅದನ್ನ ಸ್ವಲ್ಪ ಒರೆಸಿ ಅದನ್ನ ನೀಟಾಗಿ ಡಬ್ಬದಲ್ಲಿ ಹಾಕಿಟ್ರೆ ಎಷ್ಟು ದಿವಸ ಬೇಕಾದರೂ ಅದನ್ನ ಇಟ್ಕೊಂಡು ಮಕ್ಕಳಿಗೆ ಈ ಥರ ಬಜೆ ತಿನ್ನಿಸ್ಬೋದು. ತುಂಬಾ ಹೆಲ್ದಿ. ಕೋಲ್ಡ್ ಕಫ್ ಆಗಿದ್ದರೆ ಈ ಥರ ಹಿಪ್ಲಿ ತಿನ್ನಿಸೋದ್ರಿಂದ, ದೊಡ್ಡವ್ರು ಕೂಡ ಕೋಲ್ಡ್ ಆದರೆ ಇದನ್ನು ತಿನ್ಬೋದು, ತೇದಿ ತಿನ್ಬೋದು, ಇಲ್ಲ ಡೈರೆಕ್ಟಾಗಿ ಜಗ್ದು ತಿನ್ಬೋದು, ಇಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನ ತೇದಿ ತಿನ್ನಿಸಿದ್ರೆ ಶೀತ ಏನಾದರೂ ಆದರೆ ಮಕ್ಕಳಿಗೆ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ಒಂದು ಸೂಪರ್ ಆಗಿ ವೆಜ್ ಬಿರಿಯಾನಿ ಮಾಡೋಣ ಬನ್ನಿ. ವೆಜ್ ಬಿರಿಯಾನಿ ಮಾಡುವ ಅಂಚಿನಪ್ಪದೋಡೆ. ವೆಜ್ ಬಿರಿಯಾನಿ ಮಾಡುವ. ಬಿರಿಯಾನಿ ಇಷ್ಟ ನಿಮಗೆ? ಅವನಿಗೊಂದು ಕುಕ್ಕುಂಬರ್ ಕೊಟ್ಟೀಗ ತಿನ್ಲಿಕ್ಕೆ ಕೂರಿಸಿದೆ ಆಯಿತಾ, ಅವ್ನು ತಿನ್ನೋಷ್ಟರಲ್ಲಿ. ಈ ಥರ ಚಿಕ್ಕ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕಡಿಮೆನೇ. ಈ ಥರ ಗ್ಯಾಸ್ ಸ್ಟವ್ ಹತ್ರ, ನೀರು ಹತ್ರ, ಚಾಕು ಹತ್ರ ಅದರ ಹತ್ರ ಎಲ್ಲ ಕೂರಿಸ್ಕೊಳ್ಳೇಬಾರ್ದು. ಬಟ್ ಕೆಲವು ಸಲ ಆಪ್ಷನ್ ಇರಲ್ಲ, ಆದರೂ ತುಂಬಾ ಕೇರ್ಫುಲ್ ಆಗಿರಬೇಕು. 2 ಅಲ್ಲ 4 ಕಣ್ಣೆ ಅವ್ರ ಮೇಲೆ ಇಟ್ಟಿರಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ ಹಾಕೊಂತಿದ್ದೆ, ಒಂದು 5 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ. ಇದಿಷ್ಟು ಈಗ ಗ್ರೈಂಡ್ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಚಿಕ್ಕ ಮಕ್ಕಳು? ಅವ್ರನ್ನ ಮಲಗಿಸಿ ಕೆಲಸ ಮಾಡ್ಕೋತೀರಾ, ಇಲ್ಲ ಅವ್ರ ಜೊತೆನೇ ಕೆಲಸ ಮಾಡ್ತೀರಾ? ಯಾವ ಥರ ಇರುತ್ತೆ ನಿಮ್ಮ ದಿನ ಅಂತಲೂ ಕಮೆಂಟ್ ಮಾಡಿ. ಹಾಕದ್ದ ಏಯ್, ಅದು ಅವಸ್ಥೆಪ್ಪ. ಆಮೇಲೆ ಆಟ ಆಡಿ ಅವನಿಗೆ ನಿದ್ದೆ ಬಂತು, ಕಾಲ ಮೇಲೆ ಮಲ್ಕೊಂಡ. ನಾನು ಎಷ್ಟೇ ಮಲಗಿಸಿದ್ರು ಅವ್ನು ಮಲಗಲ್ಲ. ಅವನಿಗೆ ನಿದ್ದೆ ಬಂದರೆ ಮಾತ್ರ ಮಲಗೋದು. 1 ವರ್ಷದ ಒಳಗಿನ ಮಕ್ಕಳಾದರೆ ಅವರಿಗೆ ಸ್ಲೀಪಿಂಗ್ ರುಟೀನ್ ಇರುತ್ತೆ. ಬಟ್ ಆದರೆ ಈ ಥರ 1 ವರ್ಷದ ಮೇಲಿನ ಮಕ್ಕಳಿಗಾದರೆ ಸ್ಲೀಪಿಂಗ್ ರುಟೀನ್ ಇರಲ್ಲ, ಬಿಕಾಸ್ ಅವರಿಗೆ ಆಟ ಜ್ಞಾನ ತುಂಬಾ ಇರುತ್ತೆ. ಈಗ ಅವನ್ನ ಮಲಗಿಸ್ಬಿಟ್ಟು ಬಂದೆ. ಈಗ ಸೂಪರ್ ಟೇಸ್ಟಿಯಾಗಿ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ತುಂಬಾ ಚೆನ್ನಾಗಿತ್ತು. ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಚೂರು ತುಪ್ಪ ಕೂಡ ಹಾಕೊಳ್ಳೋಣ, 1 ಸ್ಪೂನ್ ಆಗುವಷ್ಟು. ಗರಂ ಮಸಾಲ ಐಟಮ್ ಎಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ 2 ಆನಿಯನ್ನ ಉದ್ದುಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆನಿಯನ್ ಕಲರ್ ಚೇಂಜ್ ಆಗಿದೆ. ಇವಾಗ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೀರಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಫ್ರೈ ಆದಮೇಲೆ ಅದಕ್ಕೆ ನಾನು 1 ಟೊಮ್ಯಾಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾರೆಟು, ಪೊಟ್ಯಾಟೊ ಹಾಗೆ ಬೀನ್ಸನ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಾರ್ನ್ ಹಾಗೆ ಗ್ರೀನ್ ಪೀಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಆದಮೇಲೆ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಆಗುವಷ್ಟು ಅರಿಶಿನ, ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ನೀವು ಬಿರಿಯಾನಿ ಮಸಾಲ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನು ಜೀರಾ, ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್. ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ. ಈ ಗ್ಲಾಸಲ್ಲಿ 1 ಗ್ಲಾಸು ಅಕ್ಕಿ ತಗೊಳ್ತಾ ಇದ್ದೀನಿ. ಸೊ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಿ ಒಂದು ಕುದಿ ಬರಲಿ. ಇದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಈಗ ನೋಡಿ ಉಪ್ಪು ಖಾರ ಏನಾದರೂ ಬೇಕಾ ಅಂತ ನೋಡ್ಕೋಬೇಕು ಈ ಟೈಮಲ್ಲಿ. ಎಲ್ಲ ಕರೆಕ್ಟಾಗಿದೆ. 1 ಕಪ್ ಆಗುವಷ್ಟು ಬಾಸುಮತಿ ರೈಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆನೆಸಿ ಇಟ್ಟಿಲ್ಲ, ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇರೋದಷ್ಟೇ. ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಉರಿನಲ್ಲೇ 2 ವಿಸಿಲ್ ಬಂದರೆ ಆಯ್ತು. ಇದು ಈ ಥರ ಮಾರ್ಬಲ್ಸಲ್ಲೇ ಬಂದಿರೋ ಸಿಂಕ್ ಆಯ್ತಾ. ಇದು ಎಷ್ಟು ಉಜ್ಜಿದ್ರು ಇದ್ರ ಕಲರ್ ಅಂತೂ ಚೇಂಜ್ ಆಗಲ್ಲ. ಎಷ್ಟೇ ಉಜ್ಜಿದ್ರು ಕೈ ನೋವು ಬರುತ್ತೆ ಬಿಟ್ರೆ ಇಷ್ಟೇ. ಅದೇ ಸ್ಟೀಲ್ ಆಗಿದ್ರೆ ಒಳ್ಳೆ ಪಟ್ಳ ಅಂತ ಹೊಳೆಯುತ್ತೆ. ಮಗು ಇನ್ನು ಎದ್ದಿಲ್ಲ. ಕಿಚನೆಲ್ಲ ಇನ್ನೊಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಒರೆಸ್ಬೇಕು, ಗುಡಿಸ್ಬೇಕು, ಬಾತ್ರೂಮ್ ವಾಶ್ ಮಾಡಬೇಕು, ಬಟ್ಟೆ ಒಗಿಬೇಕು. ಅಪ್ಪ ಎಷ್ಟೊಂದು ಕೆಲಸ ಇದೆ. ಅದನ್ನೆಲ್ಲ ಪಟಪಟ ಅಂತ ಮುಗಿಸ್ಬಿಟ್ಟು ಇವಾಗ ಸ್ವಲ್ಪ ಟೈಮ್ ಮಿಕ್ಕಿತ್ತು. ಅದಕ್ಕೋಸ್ಕರ ನಾನು ಯೂಸ್ ಮಾಡುವಂಥ ಒಂದು ಸ್ಕಿನ್ ಕೇರ್ ರೆಮಿಡಿ ನಾನು ನಿಮಗೆ ತೋರಿಸ್ತಿದ್ದೇನೆ. ಬಿಕಾಸ್ ಲಾಸ್ಟ್ ವೀಡಿಯೋ ಹಾಕಿದಾಗ 2-3 ಜನ ಕಮೆಂಟ್ ಮಾಡಿದ್ವಿ. ಅದಕ್ಕೋಸ್ಕರ ಬೆಸ್ಟ್ ರಿಸಲ್ಟ್ ಬಂದಿರುವಂಥ ಇನ್ನೊಂದು ಹೋಮ್ ರೆಮಿಡಿ ನಿಮಗೂ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. 1 ಪೊಟ್ಯಾಟೊ ಬೇಕು. ಇದನ್ನು ಮೊದಲಿಗೆ ಸಿಪ್ಪೆ ತಗೊಳ್ಳೋಣ ವಾಶ್ ಮಾಡಿ. ಆಮೇಲೆ ಸಿಪ್ಪೆ ತೆಗೆದು ಅದನ್ನು ಈ ಥರ ಕ್ಯಾರೆಟ್ ತುರಿಯೋದೇನಿದೆ ಅದರಲ್ಲಿ ಸ್ವಲ್ಪ ತುರ್ಕೊಳ್ಳೋಣ. ಈಗ ಒಂದು ಬೌಲಿಗೆ ಅದರ ರಸ ಏನಿದೆ, ತುರಿದಾಗ ರಸ ಬರುತ್ತಲ್ಲ, ಅದನ್ನು ಹಿಂಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರಸ ಇದೆ. ಜ್ಯೂಸ್ ರೆಡಿ ಆಯ್ತಲ್ಲ. ಇದನ್ನು ಈ ಥರ ಐಸ್ ಮೇಕರ್ ಏನಿದೆ, ಈ ಪೊಟ್ಯಾಟೊ ರಸದ ಜೊತೆ ನೀವು ಮಿಲ್ಕ್ ಅಥವಾ ಲೆಮನ್ ಜ್ಯೂಸ್ ಕೂಡ ಮಿಕ್ಸ್ ಮಾಡಿ ಈ ಥರ ಐಸ್ ಕ್ಯೂಬಿಗೆ ಹಾಕ್ಬೋದು. ಬಟ್ ನಾನು ರಾ ಪೊಟ್ಯಾಟೊ ಜ್ಯೂಸ್ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮಿಲ್ಕನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕೋಬೋದು. ಇಷ್ಟು ಮಾಡೋದ್ರಲ್ಲಿ ಮಗ ಎದ್ದ, ಅವನ್ನ ಕೂಡ ಕರ್ಕೊಂಡು ಬರ್ತೀನಿ. ಇದೀಗ ರೆಡಿ ಆಯಿತು. ಇದನ್ನು ಫ್ರೀಝರಲ್ಲೇ ಇಟ್ಬಿಡೋಣ 1 ಅವರ್ ಅಥವಾ 2 ಅವರ್. ಅದು ಐಸ್ ಕ್ಯೂಬ್ ಆದರೆ ಸಾಕು. ನಮ್ಮದು ಬೇಗ ಆಗುತ್ತೆ, 1 ಅವರಲ್ಲೇ ಆಗಿಬಿಡುತ್ತೆ. ಬಿರಿಯಾನಿ ಬೇಕಾ ನಿಮಗೆ? ಬಿರಿಯಾನಿ ಬೇಕಾ? ಬಿರಿಯಾನಿ ಬೇಕೇನಾ? ಬಿರಿಯಾನಿ ಬೇಕಾ? ದೊರೆ ಬಿರಿಯಾನಿ ಬೇಕಾ? ಹಲೋ ಶರ್ ಬಿರಿಯಾನಿ ಬೇಕಾ? ಶರ್ ಯಾರದ್ದು? ಅಕ್ಕಂದು ಸ್ಕೆಚ್ ಪೆನ್. ಅಕ್ಕನ ಸ್ಕೆಚ್ ಪೆನ್ ತೊಗೊಂಡು ಬಂದು. ಟೈಮ್ ಈಗ ಆಲ್ರೆಡಿ 1 ಗಂಟೆ ಆಗಿದೆ. ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಆಮೇಲೆ ಊಟ ಮಾಡಿಸ್ಬೇಕು. ಕೈಯೆಲ್ಲ ಈಗ ಅವನ ಸ್ನಾನ ಮಾಡಿಸ್ಕೊಂಡು ಬಂದೆ. ಮೊದಲು ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ವಿ. ಬಟ್ ಇವಾಗ ಒಂದು 10 ತಿಂಗಳ ಮೇಲೆ ಆಯಿಲ್ ಮಸಾಜ್ ಎಲ್ಲ ಮಾಡಲಿಕ್ಕೆ ಬಿಡಲ್ಲ ಮಕ್ಕಳು. ಇವಾಗ ಜಸ್ಟ್ ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೈ ಸ್ನಾನ, ತಲೆ ಸ್ನಾನ ಮಾಡಿಸೋದಷ್ಟೇ. ಅದು ಸ್ನಾನ ಮಾಡಿಸೋಕ್ಕೂ ಬಿಡಲ್ಲ, ನೀರಲ್ಲಿ ಆಟ ಆಡಬೇಕು ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಅವನಿಗೆ ಸಬಾಮೇಡ್ ಅವರ ಸೋಪನ್ನ ಯೂಸ್ ಮಾಡ್ತೀನಿ. ಹಾಗೆ ಮೊದಲು ಸಬಾಮೇಡ್ ಕ್ರೀಮ್ ಕೂಡ ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಇಲ್ಲಿಗೆ ಬಂದೇನೆ QV ಅಂತ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಇದೆ, ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಅದನ್ನೇ ಯೂಸ್ ಮಾಡ್ತಾ ಇರೋದು ಅವರಿಬ್ಬರಿಗೆ ಕೂಡ. ಹಾಗೆ ಇದು ಪೌಡರ್ ಏನೂ ಅಪ್ಲೈ ಮಾಡಲ್ಲ ಅವನಿಗೆ. ಮೊದಲು ಸ್ವಲ್ಪ ಒಂದು ಕಾಡಿಗೆ ಬಟ್ಟಾದರೂ ಇಡ್ತಾಯಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಅದನ್ನು ಅವರಪ್ಪ ಬೈದ್ಬಿಟ್ಟು ಅದನ್ನು ಇಡಲ್ಲ ಇವಾಗ. ಏನಿಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಚೋದಷ್ಟೇ. ಬೇರೆ ಯಾವುದೇ ಥರ ಪೌಡರು, ಯಾವುದೇ ಥರ ಕ್ರೀಮ್ಸು ಯೂಸ್ ಮಾಡಲ್ಲ. ಮಾಯ್ಶ್ಚರೈಸರ್ ಕ್ರೀಮ್ ಅಷ್ಟೇ. ಈಗ ಅವನ್ನ ರೆಡಿ ಮಾಡಿ ಅವನಿಗೆ ಸ್ವಲ್ಪ ಊಟಕ್ಕೆ ಮಾಡಬೇಕು. ಅವನಿಗೆ ಬೇರೆ ಏನೂ ಮಾಡಿಲ್ಲ.
ಸೊ ಬಿರಿಯಾನಿನೇ ಅವನಿಗೆ ಇಷ್ಟ ಆಗುತ್ತೆ, ಅದನ್ನೇ ತಿಂದ್ಕೊಳ್ತಾನೆ. ಜಸ್ಟ್ ಸ್ವಲ್ಪನೇ ತಿಂದ್ಕೊಳ್ತಾನೆ. ಸ್ವಲ್ಪ ಖಾರ ಆದರೆ ಅವನಿಗೆ ಸ್ಪೈಸಿ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಖಾರ ಆದರೆ ಮಕ್ಕಳಿಗೆ ತಿನ್ನಲಿಕ್ಕಾಗಲ್ಲ. ನೋಡಿ, ಮಗು ಜೊತೆ ಸ್ವಲ್ಪ ಆಟ ಆಡ್ರಲ್ಲೇ ನಮ್ಮ ಐಸ್ ಕ್ಯೂಬ್ ಕೂಡ ರೆಡಿ ಆಯಿತು. 1 ಅವರ್ ಆಗಿದೆ ಇದೀಗ. ಐಸ್ ಕ್ಯೂಬ್ ರೆಡಿ ಆಯಿತು. ನೋಡಿ, ಈ ಥರ ಕಾಣುತ್ತೆ. ನೀವು ಇದನ್ನು ಡೈಲಿ ಒನ್ ಐಸ್ ಕ್ಯೂಬ್ನ ಯೂಸ್ ಮಾಡಿದರೆ ಸಾಕು. ಈ ಪೊಟ್ಯಾಟೊ ಐಸ್ ಕ್ಯೂಬನ್ನು ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಡೈರೆಕ್ಟಾಗಿ ಪೊಟ್ಯಾಟೊನ ಅಪ್ಲೈ ಮಾಡೋದಕ್ಕಿಂತ ಈ ಥರ ಐಸ್ ಕ್ಯೂಬ್ ಮಾಡಿ ಅದನ್ನು ಟ್ರೈ ಮಾಡಿ. ರಿಸಲ್ಟ್ ಅಂತೂ ಪಕ್ಕಾ 100% ಬರುತ್ತೆ. ಬಿಕಾಸ್ ಮುಖ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ಹಳ ಕಲೆ ಏನಿದ್ರು ಅದು ಹೋಗುತ್ತೆ, ಪಿಂಪಲ್ಸ್ ಆಗಲ್ಲ. ಅದು ಫುಲ್ಲು ಒಂದು ಸಲ ಚೆನ್ನಾಗಿ ರಬ್ ಮಾಡಿಕೊಂಡು ಒಂದು 5 ನಿಮಿಷ ರಬ್ ಮಾಡ್ಕೊಳ್ಳಿ. ಇದನ್ನು ದಿನಕ್ಕೆ ಒಂದು ಯೂಸ್ ಮಾಡಿ, ವಾರಕ್ಕೊಂದು 4-5 ದಿವಸ ಈ ಥರ ಟ್ರೈ ಮಾಡಿ ನೋಡಿ. ಒಂದೇ ಸಲ ರಿಸಲ್ಟ್ ಬರಲ್ಲ, 1 ವಾರ 2 ವಾರ ಮಾಡಿ ನೋಡಿ. ನೀವು ರಿಸಲ್ಟ್ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೊಟ್ಯಾಟೊ ತುಂಬಾ ಕ್ಲಿನ್ಸಿಂಗ್ ಪ್ರಾಪರ್ಟಿನ ಹೊಂದಿದೆ. ನೀವು ಪಾರ್ಲರಿಗೆ ಹೋಗೋದೇ ಬೇಡ, ನೆಸೆಸಿಟಿ ಇಲ್ಲ. ಮನೇಲಿ ನೀವು ಈಸಿಯಾಗಿ ಕ್ಲಿನ್ಸ್ ಮಾಡ್ಕೋಬೋದು. ನೋಡಿ, ಟ್ರೈ ಮಾಡಿ. ಈಗ ನಮ್ಮ ಸೂಪರ್ ಟೇಸ್ಟಿಯಾಗಿ ಬಿರಿಯಾನಿ ಯಾವ ಥರ ಬಂತು ಅಂತ ನೋಡೋಣ. ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡಂಥ ಒಂದು ರೆಸಿಪಿ, ಬಟ್ ಯಾವ ಥರ ಇತ್ತು ಅಂತ ನೋಡೋಣ. ನೋಡಿ, ಎಷ್ಟು ಉದುರುದ್ರಾಗಿ ಬಂದಿದೆ, ಒಂಚೂರು ಕೂಡ ಅಂಟ್ಕೊಳ್ತಾ ಇಲ್ಲ. ಎಲ್ಲ ವೆಜಿಟೇಬಲ್ಸು ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೂ ನಿಮಗೂ ಕೂಡ ತುಂಬಾ ಹೆಲ್ದಿ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ಬಿರಿಯಾನಿ ಬೇಕಂಗೆ ಖಾರ ಆಯ್ತು ಅನ್ಸುತ್ತೆ ರೀ. ಚುಪ್ಪ, ಖಾರ ಆಯ್ತಾ ಮಗನೇ? ಖಾರ ಆಯ್ತಾ? ಖಾರ ಆಯ್ತಾ ದೋರೆ? ಖಾರ ಆಯ್ತಾ ಮಗನೇ? ಅದು ಚುಪ್ಪರ್ ಆಯ್ತಾ? ಚುಪ್ಪರ್ ಆಯ್ತಾ ಮಗನೇ? ಈ ರೆಸಿಪೀಸನ್ನೆಲ್ಲ ನೀವು ಟ್ರೈ ಮಾಡಿ ಆಯಿತಾ. ತುಂಬಾ ಚೆನ್ನಾಗಿದೆ. ಹಾಗೆ ಅದು ಹೋಮ್ ರೆಮಿಡಿ ಫೇಸ್ ಐಸ್ ಕ್ಯೂಬ್ ಇತ್ತಲ್ಲ, ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ಟ್ರೈ ಮಾಡಿ. ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ಮಗಳು ಬರೋ ಟೈಮ್ ಆಯಿತು, ಅವಳನ್ನು ಕರ್ಕೊಂಡು ಬರಬೇಕು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.